ಸ್ವಾಮಿ ವಿವೇಕಾನಂದರವರು ಮೈಸೂರಿಗೆ ಬಂದಾಗ ಅವರು ತಂಗಿದಂಥ ಜಾಗವನ್ನು ನಾವೆಲ್ಲ ಮುಂಚೆ ನೋಡಿದರೆ ತಲೆ ತೆಗಿಸ್ಬೇಕಾಯಿತು ಜನ. ವಿರೋಧ ವ್ಯಕ್ತಪಡಿಸಿ ಅಲ್ಲಿ ಸರ್ಕಾರಿ ಶಾಲೆ ಇದೆ, ಆ ಸರ್ಕಾರಿ ಶಾಲೆಯಲ್ಲಿ ಕೇವಲ 15 ಮಕ್ಕಳಿದ್ರು. ಆ ಶಾಲೆ ಅವ್ಯವಸ್ಥೆ ಅಧೋಗತಿ ಆಗಿತ್ತು. ಆದರೆ ನಮಗೆ ಕೊಟ್ಟಂಥ ಜಾಗ ಏನು ಸ್ವಾಮಿ ವಿವೇಕಾನಂದ ಅವರು ತಂಗಿದಂಥ ನಿರಂಜನ ಮಠ, ಅವತ್ತು ಯಾರು ಹೇಳೋರು ಕೇಳೋರಿಲ್ಲ ಮೈಸೂರಲ್ಲಿ. ನಿರಂಜನ ಮಠಕ್ಕೆ ಹೋರಾಟ ಶುರು ಆಯಿತು. ನಿರಂಜನ ಮಠ ಇದು ನಮ್ಮ ಲಿಂಗಾಯತರ ಮಠ ಅಂಥೇಳಿ. ಅದು ಲಿಂಗಾಯತರ ಮಠ ಅಲ್ಲ. ದಿನ 1,500 2,000 ಜನ ಧರಣಿ ಕುಂತ್ಕೊಂಡು ನಾವು ಹೋರಾಟ ಮಾಡಿದ್ರು. 20 ವರ್ಷಗಳ ಹೋರಾಟ ಕೋರ್ಟ್ನಲ್ಲಿ ನಮಗೆ ಜಯ ಸಿಕ್ತು. ಪ್ರೈವೇಟ್ ಟ್ರಸ್ಟ್ಗೆ ಕೊಡೋಂಗಿಲ್ಲ, ರಾಮಕೃಷ್ಣ ಆಶ್ರಮ ಮುಂದೆ ಬಂದರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಆದೇಶ ಬಂತಲ್ಲಿಂದ. ಅದನ್ನು ತೊಗೊಳಕ್ಕೆ ಬಂದಾಗ ವಿಘ್ನಗಳು ಯಾರಿಗೂ ಬೇಡಿ ಸ್ವಾಮಿ, ಅಂಥ ಪುಣ್ಯಾತ್ಮ ನಮ್ಮ ರಾಷ್ಟ್ರದಲ್ಲಿ ಸಿಗಲ್ಲ ಸ್ವಾಮಿ ವಿವೇಕಾನಂದ ಅಂತ ಹೊರ ರಾಷ್ಟ್ರದಲ್ಲಿ ಹೆಸರು ಮಾಡಿದಂಥ ಸ್ವಾಮೀಜಿಯವ್ರನ್ನ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದಾಗ ಸಾಕಷ್ಟು ವಿಘ್ನ ಆಗೋಯ್ತು. ಜಾತಿ ವ್ಯವಸ್ಥೆ ಬಂತು, ಎಲ್ಲ ಬಂತು. ಇವತ್ತೇನಾರ ಸ್ಮಾರಕ ಆಗ್ತಾಯಿದೆ ಅಂದರೆ ಅದು ಮುಕ್ತಿದಾನಂದ ಮಹಾರಾಜ್ ಅಂತೇಳಿ ನಾವು ನೆನೆಸ್ಕೋಬೇಕಾಗ್ತದೆ. ಅಭಿವೃದ್ಧಿ ಪಡಿಸ್ಕೊಂಡಂಥದ್ದು ರಾಮಕೃಷ್ಣ ಆಶ್ರಮ ಕೈಲಿದೆ, ಮಾಡ್ತಾರೆ ಅವರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಸ್ವಾಮಿ ವಿವೇಕಾನಂದ ಸ್ಮಾರಕದ ಹಿಂದೆ ಸಾಕಷ್ಟು ರೋಚಕ ಕಥೆಗಳಿದೆ. ಆ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಾಗಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತೋಣ. ಸರ್, ಏನು ಈಗ ನಿರ್ಮಾಣವಾಗಿರುವಂಥ ಸ್ವಾಮಿ ವಿವೇಕಾನಂದ ಸ್ಮಾರಕದ ಇಂದಿನ ಹೋರಾಟದ ಹಾದಿ ಹೇಗಿತ್ತು ಸರ್ ಅಂತ? ಮೈಸೂರು ನಗರದಲ್ಲಿ 1989ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರವರು ಮೈಸೂರಿಗೆ ಬಂದಾಗ ಅವರು ತಂಗಿದಂಥ ಜಾಗವನ್ನು ನಾವೆಲ್ಲ ಮುಂಚೆ ನೋಡಿದರೆ ತಲೆ ತೆಗಿಸ್ಬೇಕಾಯಿತು ಜನ. ಯಾರಿಗೂ ಗೊತ್ತಿರಲಿಲ್ಲ. ನಾವು 2001ರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆದಮೇಲೆ ಮೈಸೂರು NTM ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದಾಗ ಆ ಶಾಲೆಯ ಅವ್ಯವಸ್ಥೆ ಆಗಿತ್ತು. ಅದನ್ನೆಲ್ಲ ಸರಿಪಡಿಸಿ ಆ ರೂಮ್ಗಳನ್ನೆಲ್ಲ ಸ್ವಚ್ಛತೆ ಮಾಡುವಾಗ ಒಂದು ಕಬೋರ್ಡ್ ಕೆಳಗೆ ಬಿದ್ದೋಯ್ತು. ತಕ್ಷಣ ಅದು ಎಲ್ಲ ತುಕ್ಕಿಡ್ದಿತ್ತು ಹಳೇದು. ಅಲ್ಲಿ ನೋಡಿದಾಗ ಆ ಫೈಲೆಲ್ಲ ಕೆಳಗೆ ಬಿದ್ದು, ಅದರಲ್ಲಿ ಒಂದು ಫೈಲು ಭಾಳ ದಪ್ಪ ಆಯಿತು. ಏನು ಇಷ್ಟು ದಪ್ಪ ಫೈಲ್ ಇದೆ ಅಂತೇಳಿ ಎತ್ಕೊಂಡು ನೋಡಿದಾಗ ಅದನ್ನು ಆ ಹಿಂದೆ ಇದ್ದಂಥ HMನ ಪರ್ಮಿಷನ್ ತೊಗೊಂಡು ಒಂದು ರಿಜಿಸ್ಟ್ರಲ್ಲಿ ಬರೆದು ನಾನು ಆ ಫೈಲ್ನ ತಗೊಂಬಂದು ಓದಿದಾಗ ಅಲ್ಲಿ ಚರಿತ್ರೆ ನಮ್ಗೆ ಕಾಣ್ತು. ಆ ಜಾಗ ಭಾಳ ಪಾಳು ಬಿದ್ದು ಅವ್ಯವಹಾರ ಇದ್ದಂಥ ಜಾಗ. ನಾನು ನಗರ ಪಾಲಿಕೆ ಸದಸ್ಯನಾದ ಮೇಲೆ ವಾರ್ಡು ಸುತ್ತಬೇಕಾದ್ರೆ ಹೋಗ್ತಿರುವ ಆ ಜಾಗದ ಮೇಲೆ ನನ್ನ ಕಣ್ಣಿತ್ತು. ನಾನು ನಮ್ಮ ನಗರ ಪಾಲಿಕೆಯ ಹೆಲ್ತ್ ಅಧಿಕಾರಿಗಳಾದಂಥ ನಾಗರಾಜ್ರವ್ರನ್ನ ಬೇಡ್ಕೊಂಡು, ಸರ್ ಈ ಥರ ಇದೆ, ಮತ್ತು ಎಂಜಿನಿಯರ್ ಸೆಕ್ಷನ್ನ ಎಲ್ಲರನ್ನ ಕರ್ಕೊಂಡು ಅದು ಸ್ವಚ್ಛತೆ ಮಾಡಿದಾಗ ಅಲ್ಲಿ ಕೆಲವು ದಕ್ಷಿಣಮೂರ್ತಿ ವಿಗ್ರಹ ಎಲ್ಲ ಬಿದ್ದಿತ್ತು. ಅದ್ರ ಮೇಲೆ ತುಂಬ್ಕೊಂಡು ಹೋಗೋಂಥದ್ದು, ಊಡ್ತೆಲೆಗಳನ್ನ ತಿಂದು ಅಲ್ಲಿ ಎಸ್ತಂಥದ್ದು, ಬಾಟ್ಲುಗಳು, ಎಲ್ಲ ಥರ ಅವ್ಯವಹಾರ ಆಯಿತು. ಅದನ್ನು ನೋಡಿ ನಾನು ಆ ಫೈಲ್ ತಂದು ಹೋದ್ಮೇಲೆ ಒಂದು 2-3 ದಿನಕ್ಕೆ ನಗರ ಪಾಲಿಕೆ ಕೌನ್ಸಿಲ್ ಸಭೆ ಇತ್ತು. ಕೌನ್ಸಿಲ್ ಸಭೆಯಲ್ಲಿ 65 ಜನ ಇದ್ದಂಥ ಕೌನ್ಸಿಲ್ ಸಭೆ, ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿ 65 ಜನ ನಗರ ಪಾಲಿಕೆಗೂ ನಾನು ಈ ಥರ ನಮ್ಮ ವಾರ್ಡಿನಲ್ಲಿ ಸ್ವಾಮಿ ವಿವೇಕಾನಂದ ಅವರು ಬಂದಾಗ ತಂಗಿದಂಥ ಜಾಗ ಪಾಳು ಬಿದ್ದಿದೆ, ಅದನ್ನು ರೆಡಿ ಮಾಡಲಿಕ್ಕೆ ನಮ್ಮ ನಗರ ಪಾಲಿಕೆ ವತಿಯಿಂದ ನೀವೆಲ್ಲ ಸಹಾಯ ಮಾಡಬೇಕು. ನಾನು 2005ರಲ್ಲಿ ನಗರ ಪಾಲಿಕೆಯಲ್ಲಿ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದೆ. ಆಗ ಅದನ್ನು ಸಭೆಯಲ್ಲಿಟ್ಟು ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಬಡ್ಜೆಟ್ ಮೀಟಿಂಗಲ್ಲಿ ಅಲ್ಲಿಗೆ 25 ಲಕ್ಷ ರೂಪಾಯಿಗಳನ್ನು ಹಿಂದೆ ಇದ್ದಂಥ ಎಲ್ಲ ನಗರ ಪಾಲಿಕೆ ಸದಸ್ಯರು ಸಹಕಾರ ಕೊಟ್ಟು, ಮತ್ತು ಹಿಂದೆ ಇದ್ದಂಥ ಇಬ್ರಾಹಿಂ ಸಾಹೇಬರು ನಗರ ಪಾಲಿಕೆ
ಕಮಿಷನರಾಗಿ ಕೆಲಸ ಮಾಡಿದಂಥ ಇಬ್ರಾಹಿಂ ಸಾಹೇಬ್ರು ಅವ್ರ ಗಮನಕ್ಕೆ ತಂದು ಬಡ್ಜೆಟಲ್ಲಿ 25 ಲಕ್ಷವನ್ನು ಮಾಡಿಕೊಂಡು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಶ್ರಮಪಟ್ಟು, ಅದಾದಮೇಲೆ ಹೋರಾಟ ತಮಗೆಲ್ಲ ಗೊತ್ತಿದೆ. ಮೈಸೂರು ನಗರದಲ್ಲಿ ಯಾವುದೋ ಒಂದು ಸ್ವಾಮಿ ವಿವೇಕಾನಂದ ಅವ್ರನ್ನ ತಂಗಿದ್ದಂಥ ಜಾಗವನ್ನು ಮಾಡಬೇಕಂತೇಳಿ ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ರವರು ಮತ್ತು ಸೋನಿಯಾ ಗಾಂಧಿಯವರು ಅವತ್ತೊಂದು ದಿನ ಅವರ 75ನೇ ವರ್ಷ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಬಂದಿದ್ದಾರೆ, ಅವರು ರಾಜ್ಯ ಇಡೀ ದೇಶದಲ್ಲಿ ಅವ್ರು ಎಲ್ಲೆಲ್ಲಿ ಬಂದಿದ್ದಾರೆ ಅದನ್ನು ಮ್ಯೂಸಿಯಂ ಮಾಡಬೇಕು ಅಂತೇಳಿ ಅವತ್ತು 5 ಕೋಟಿ ಕೊಟ್ಟಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದಾದಮೇಲೆ ಅನೇಕ ಸಂಘಟನೆಗಳು ಮೈಸೂರು ನಗರದಲ್ಲಿ ವಿರೋಧ ವ್ಯಕ್ತಪಡಿಸಿ ಅಲ್ಲಿ ಸರ್ಕಾರಿ ಶಾಲೆ ಇದೆ, ಆ ಸರ್ಕಾರಿ ಶಾಲೆಯಲ್ಲಿ ಕೇವಲ 15 ಮಕ್ಕಳಿದ್ರು. ಆ ಶಾಲೆ ಅವ್ಯವಸ್ಥೆ ಅಧೋಗತಿ ಆಗಿತ್ತು, ಯಾರೂ ಕೇಳೋರಿಲ್ಲ. ಅಲ್ಲಿ ಜ್ಞಾನಬುದ್ಧಿ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆ ಮಾಡ್ತಾಯಿದ್ರು. ಅದರಲ್ಲಿ ನಾನು ಮಹದೇವ್ ಪ್ರಸಾದ್ ಅವರು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದು. ಮಳೆ ಬಂದರೆ ಮಕ್ಕಳಿಗೆಲ್ಲ ಸೋರ್ತಾಯಿತ್ತು. ಅವತ್ತು ನಗರ ಪಾಲಿಕೆಯಿಂದ ನಾವು ಅದನ್ನು 8 ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ 8,80,000 ಸ್ಯಾಂಕ್ಷನ್ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತಿದ್ದು. ಅಷ್ಟೊಂದು ನಮ್ಮ ಟರ್ಮ್ ಮುಗೀತು 2006ಕ್ಕೆ. ಮಳೆ ಬಂದರೂ ಮಕ್ಕಳಲ್ಲೇ ಪಾಠ ಮಾಡ್ತಿದ್ರು. ಆವಾಗ ನಾನು ನಮ್ಮ ಕಮಿಷನರಾಗಿದ್ದರು, ಆಮೇಲೆ DC ಆಗಿ ಬಂದಿದ್ದರು ಸೆಲ್ವಕುಮಾರ್ ಸಾಹೇಬರು. ಅವರು ಅವ್ರ ಗಮನಕ್ಕೆ ಮನವರಿಕೆ ಮಾಡಿ ಸ್ಥಳಕ್ಕೆ ಬರಲೇಬೇಕು ಸರ್ ಅಂತೇಳಿ ಅವ್ರನ್ನ ಕರ್ಕೊಂಬಂದು ತೋರಿಸಿ, ಆ ಮಳೆಯಲ್ಲೇ ಕರ್ಕೊಂಡೋಗಿ ತೋರಿಸಿ ಅವರು ಅಲ್ಲೇ ಅವತ್ತು ಸೂಪರ್ಡೆಂಟ್ ಇಂಜಿನಿಯರ್ನ ಮತ್ತು ನಮ್ಮ ವಾರ್ಡ್ ಇಂಜಿನಿಯರ್ನ ಕರೆಸಿ ಆ ಫೈಲ್ ಏನು ಸ್ಯಾಂಕ್ಷನ್ ಮಾಡಿದರು ಅದನ್ನು ತೆಗೆದು ಅವತ್ತೇ ಆದೇಶ ಮಾಡೋದು, ಇಮಿಡಿಯೇಟಾಗಿ ಅದು ರೆಡಿ ಮಾಡಬೇಕು ಟೆಂಡರ್ ಕರೆದಿ ಅಂತೇಳಿ. ಆ ಶಾಲೆಯನ್ನು ಸ್ವಚ್ಛ ಮಾಡೋದು. ಆದರೆ ನಮಗೆ ಕೊಟ್ಟಂಥ ಜಾಗ ಏನು ಸ್ವಾಮಿ ವಿವೇಕಾನಂದ ಅವರು ತಂಗಿದಂಥ ನಿರಂಜನ ಮಠ, ಅವತ್ತು ಯಾರು ಹೇಳೋರು ಕೇಳೋರಿಲ್ಲ ಮೈಸೂರಲ್ಲಿ. ಅದಾದಮೇಲೆ ಅದು ಉಟ್ಕೋತು. ಯಾವ NTM ಶಾಲೆ ರೆಡಿ ಆಯಿತು, ರೆಡಿ ಆದಮೇಲೆ ಎಲ್ಲ ನುಗ್ಗೋರು ನಮಗೆ ಬೇಕು ಅಂತ. ಅಲ್ಲಿ 15 ಮಕ್ಕಳಾಯಿತು, ಅದ್ರ ಮೇಲೆ ಸ್ಟ್ರೆಂತ್ ಆಗಲೇ ಇಲ್ಲ. ಅಲ್ಲಿ ನಿರಂಜನ ಮಠಕ್ಕೆ ಹೋರಾಟ ಶುರು ಆಯಿತು. ನಿರಂಜನ ಮಠ ಇದು ನಮ್ಮ ಲಿಂಗಾಯತರ ಮಠ ಅಂಥೇಳಿ. ಅದು ಲಿಂಗಾಯತರ ಮಠ ಅಲ್ಲ, ಅದು ಹಿಂದೆ ನಮಗೆ ರೆಕಾರ್ಡಲ್ಲಿರೋವಂಥದ್ದು. ಕುಂಚಿಟಿಗರು ಸ್ವಾಮಿಗಳು ಒಂದು ಅನಾಥಾಲಯನ ಮಾಡ್ಕೊಂಡಿದ್ರಲ್ಲಿ, ಮಕ್ಕಳನ್ನ ಸಾಕೊಂಡಿದ್ದಾನೆ. ಅವ್ರ ಕೈಲಿ ಅದು ಆಗಲಿಲ್ಲ. ಆದಾಗ ಅದನ್ನು ಸರ್ಕಾರ ವಶಕ್ಕೆ ಕೊಟ್ಟು ಸರ್ಕಾರದಿಂದ ಹಣವನ್ನು ತೆಗೆದುಕೊಂಡು, ಆ ರೆಕಾರ್ಡೆಲ್ಲ ಇದೆ, ನಾವು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ನಾವು ರೆಕಾರ್ಡನ್ನು ಸಹ ಇದೆ. ಹಿಂದೆ ಇದ್ದಂಥದ್ದು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಂಥ ಜಾಗ. ನಾವು ಹೋರಾಟ ಮಾಡಿ ಅದನ್ನು ಅಂದಿನ ನಮ್ಮ ಲೋಕಸಭಾ ಸದಸ್ಯರಾದಂಥ ವಿಜಯಶಂಕರ್ ಅವರು, ನಾನು ಅದನ್ನೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಮಾಡ್ತಿರ್ಬೇಕಾದ್ರೆ ಅದು ಕೌನ್ಸಿಲ್ ಸಭೆ ಆದಮೇಲೆ ಪತ್ರಿಕೆಲೆಲ್ಲ ಬಂತು. ನಿಮ್ಮ ಮಾಧ್ಯಮದವ್ರು ಭಾಳ ಕ್ಲೀನಾಗಿ ಅವತ್ತು ನಮ್ಮ ಎಲ್ಲ ಪತ್ರಿಕೆಗಳು ಸಹಕಾರ ಕೊಟ್ಟರು. ಈ ಥರ ಸ್ವಾಮಿ ವಿವೇಕಾನಂದ ತಂಗಿ ಜಾಗವನ್ನು ಈ ಥರ ಇದೆ, ಅದನ್ನು ನಾಗಭೂಷಣ ಸ್ವಚ್ಛ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಬಂತು. ಮಾರನೇ ದಿನಕ್ಕೆ ವಿಜಯಶಂಕರ್ ಮನೆ ಹತ್ರ ಬಂದು, ಇದೇ ಮನೆ ಹತ್ರ ಬಂದರು ಅವರು. ಎಲ್ಲಪ್ಪ ಜಾಗ ನಾವು ನೋಡೆಲ್ಲ ಬಾ ಅಂಥೇಳಿ. ಅವ್ರ ಹಿಂದೆಯೇ ರಾಮಕೃಷ್ಣಾಶ್ರಮದ ಒಂದು 8-10 ಸ್ವಾಮಿಗಳು ಬಂದರು. ನಾನು ಕರ್ಕೊಂಡೋಗಿ ತೋರಿಸ್ದೆ. ಅವ್ರಿಗೂ ಬೇಜಾರಾಗ್ತು. ಅವ್ರಿಗೆ ಗೊತ್ತೇ ಇಲ್ಲ ನಿರಂಜನ ಮಠ ಅಂತ ಇದೆ, ಅವ್ರು ಎಲ್ಲಿ ಅಂತ ಗೊತ್ತಿರಲಿಲ್ಲ. ತಾತೆಯ ಮನೆ ಅಂತಿದೆ, ತಾತೆಯ ಹೌಸ್ ಅಂತೇಳಿ ನಿರಂಜನ ಮಠ ಅಂತೇಳಿ ರೆಕಾರ್ಡಲ್ಲಿ ಇದೆ. ಈ ಒಂದು ಜಾಗವನ್ನು ಮತ್ತು ವಿವೇಕಾನಂದರು ತಂಗಿದ್ದಂಥ ಒಂದು ಸ್ಥಳವನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ತಮಗೆ ಎದುರಾದಂಥ ಒಂದಷ್ಟು ಅಡೆತಡೆಗಳು, ಹೋರಾಟಗಳ ಬಗ್ಗೆ ಹೇಳೋದಾದ್ರೆ ಸರ್? ಅವತ್ತು ನಾವು ನಗರ ಪಾಲಿಕೆ ಸದಸ್ಯನಾಗಿ ಇಲ್ಲಿ ಅವಧಿ ಮುಗಿದ ಮೇಲೆ ನಾನು ಯಾದಗಿರಿ ಮೇದರ್ ಬ್ಲಾಕ್ಗೆ ನಗರ ಪಾಲಿಕೆ ಸದಸ್ಯನಾದೆ. ಆಗ ನನಗೆ ಅಲ್ಲಿ ಜನ, ಅಲ್ಲಿ ಏನು ಸ್ಲಮ್ಮಲ್ಲಿರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲ ಜನ ನನಗೆ ಸಹಕಾರ ಕೊಟ್ಟರು. ಅವತ್ತು ಅಲ್ಲಿಂದ ಬಂದರು ಧರಣಿ ಮಾಡೋದಕ್ಕೆ. ನಮ್ಮ ಈ ವಾರ್ಡಿನ ವಾರ್ಡ್ ನಂಬರ್ 23ರಿಂದ ಸಾಕಷ್ಟು ದಿನ 1,500 2,000 ಜನ ಧರಣಿ ಕುಂತ್ಕೊಂಡು ನಾವು ಹೋರಾಟ ಮಾಡಿದ್ರು. ಸುಮಾರು 1 ವರ್ಷ 2 ವರ್ಷ ಹೋರಾಟ ಮಾಡಿದ್ದೀವಿ. 20 ವರ್ಷಗಳ ಹೋರಾಟ ಕೋರ್ಟ್ನಲ್ಲಿ ನಮಗೆ ಜಯ ಸಿಕ್ತು. ಹೈಕೋರ್ಟಲ್ಲಿ ಆದೇಶ ಆಗ್ತು. ಇದು ನಿರಂಜನ ಮಠ ಸ್ವಾಮಿ ಅದು ಏನಾಯಿತು, ಒಂದು ಟ್ರಸ್ಟ್ ಮಾಡ್ದೋ. ಫಸ್ಟು ಆ ಸ್ಟೋರಿ ಹೇಳ್ಕೊಂಬರ್ತೀನಿ. ಟ್ರಸ್ಟ್ ಮಾಡಿ ನಮ್ಮ ಏನು ವಿಜಯಶಂಕರ್ MP ಅವ್ರನ್ನ ಅಧ್ಯಕ್ಷರು ಮಾಡ್ದು. ಡಾಕ್ಟ್ರು ನಿತ್ಯಾನಂದ್ರ ಮತ್ತು ನಮ್ಮ ಸದ್ವಿದ್ಯಾ ಅರ್ಕನಾಥು ಮತ್ತು ಶ್ಯಾಮ್ ಭಟ್ಟು ಇನ್ನೂ ಅನೇಕರು ಸೇರಿ 20 ಜನ ಸೇರಿ ಒಂದು ಟ್ರಸ್ಟ್ ಮಾಡ್ದು, ರಿಜಿಸ್ಟ್ರು ಮಾಡಿ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಟ್ಟು. ಸರ್ಕಾರದಿಂದ ಉತ್ತರ ಏನು ಬಂತು, ಒಂದು ವಿದ್ಯಾಶಾಲೆ ಇರೋವಂಥದ್ದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಜಾಗ,
ಟ್ರಸ್ಟ್ಗೆ ಕೊಡೋಂಗಿಲ್ಲ. ರಾಮಕೃಷ್ಣ ಆಶ್ರಮ ಮುಂದೆ ಬಂದರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಆದೇಶ ಬಂತಲ್ಲಿಂದ. ಆಗ ನಾವು ರಾಮಕೃಷ್ಣ ಆಶ್ರಮಕ್ಕೆ ಬೆನ್ನತ್ತೋದು, ಸ್ವಾಮಿಗಳೇ ಈ ಥರ ನಮಗೆ ಟ್ರಸ್ಟಿಗೆ ಕೊಡ್ತಾಯಿಲ್ಲ, ತಾವು ದಯವಿಟ್ಟು ಅದನ್ನು ತೊಗೊಂಡಿದ್ದೇನೆ ಅಭಿವೃದ್ಧಿಪಡಿಸಿ ಅಂತ. ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅವ್ರಿಗೆ ತೊಗೊಳಕ್ಕೆ ಅಧಿಕಾರ ಇಲ್ಲ. ಇಲ್ಲಿ ಕಲ್ಕತ್ತಾಗೆ ಬರೆದು ಆ ಮಾಹಿತಿ ಎಲ್ಲ ಕೊಟ್ಟು ಕಳಿಸಿದ ಮೇಲೆ ಅವರು ಓಕೆ ಅಂದರು. ಅದನ್ನು ತೊಗೊಳಕ್ಕೆ ಬಂದಾಗ ವಿಘ್ನಗಳು ಯಾರಿಗೂ ಬೇಡಿ ಸ್ವಾಮಿ. ಮೈಸೂರು ನಗರದಲ್ಲಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೋ ಅಂಬೇಡ್ಕರ್ ಅವ್ರು ಪುಣ್ಯ ಮಾಡಿದಾರಲ್ಲ, ಯಾರಿಗೂ ಧೈರ್ಯ ಇರಲಿಲ್ಲ ವಿರೋಧ ಮಾಡೋಕ್ಕೆ. ಆದರೆ ಸ್ವಾಮಿ ವಿವೇಕಾನಂದ ಅವರು ಅದಕ್ಕೆ ವಿರೋಧ ಸಾಕಷ್ಟು ಆಯಿತು. ಅಂಥ ಪುಣ್ಯಾತ್ಮ ನಮ್ಮ ರಾಷ್ಟ್ರದಲ್ಲಿ ಸಿಗಲ್ಲ, ಸ್ವಾಮಿ ವಿವೇಕಾನಂದ ಅಂತ ಹೊರ ರಾಷ್ಟ್ರದಲ್ಲಿ ಹೆಸರು ಮಾಡಿದಂಥ ಸ್ವಾಮೀಜಿಯವ್ರನ್ನ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದಾಗ ಸಾಕಷ್ಟು ವಿಘ್ನ ಆಗೋಯಿತು. ಜಾತಿ ವ್ಯವಸ್ಥೆ ಬಂತು, ಎಲ್ಲ ಬಂತು. ಎಲ್ಲವನ್ನು ಬೆಟ್ಟಿ ನಿಂತಂಥ ಮುಕ್ತಿದಾನಂದ ಮಹಾರಾಜರವರು ಆಶ್ರಮದ ಅಧ್ಯಕ್ಷರು, ಅವ್ರಿಗೆ ಟ್ರಾನ್ಸ್ಫರ್ ಆಗೋಯಿತು ಬಾಂಬೆಗೆ. ಅದು ಆಮೇಲೆ ಬಂದಂಥ ಸ್ವಾಮಿಗಳು ಅದನ್ನು ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡಲಿಲ್ಲ. ಅದಾದಮೇಲೆ ತಿರ್ಗಾ ಇದನ್ನು ನೋಡ್ಕೊಂಡಿದ್ದೇನೆ, ಕಲ್ಕತ್ತಾದಿಂದ ಅವ್ರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇವತ್ತೇನಾರ ಸ್ಮಾರಕ ಆಗ್ತಾಯಿದೆ ಅಂದರೆ ಅದು ಮುಕ್ತಿದಾನಂದ ಮಹಾರಾಜ್ ಅಂತೇಳಿ ನಾವು ನೆನೆಸ್ಕೋಬೇಕಾಗ್ತದೆ. ನಾವು ಹೋರಾಟ ಮಾಡಿರ್ಬೋದು, ಸಾಕಷ್ಟು ಜನ ಹೋರಾಟ ಆಸೆ ಇತ್ತು ಮೈಸೂರು ನಗರದಲ್ಲಿ, ಆದರೆ ಅದನ್ನು ಕಾರ್ಯಗತ ಮಾಡಬೇಕಲ್ಲ. ಸುಮಾರು 50 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಅದೆಲ್ಲವನ್ನು ಸಂಗ್ರಹಣೆ ಮಾಡಿ ಇವತ್ತು ಮೈಸೂರು ನಗರಕ್ಕೆ 50 ಕೋಟಿ, ಆ ಜಾಗ ಲೆಕ್ಕ ಹಾಕೋರು ಒಂದು 106 ಕೋಟಿ ಆಸ್ತಿ ಉಳಿಸೋಂಥದ್ದು. ಅದು ಕೆಲಸ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಅಂತ ಮುಕ್ತಿದಾನಂದ ಮಹಾರಾಜರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ನಾವೆಲ್ಲ ಅಳಿಲು ಸೇವೆ ಸ್ವಾಮಿ. ನನ್ನ ಜೊತೆಗೆ ಇನ್ನೂ ಸಾಕಷ್ಟು ಸ್ನೇಹಿತರಿದ್ದಾರೆ. ನಮ್ಮ ವಾರ್ಡಲ್ಲೇ ದೇವರಾಜ್ ಅಂತಿದ್ದಾರೆ, ನಾರಾಯಣ್ ಗೌಡ ಅಂತಿದ್ದಾರೆ, ಇನ್ನೂ ಸಾಕಷ್ಟು 100 ಕಾರ್ಯಕರ್ತರು ನನ್ನ ಜೊತೆ ಹೆಂಗಸರುಗಳು ಸೇರಿ 2 ವಾರ್ಡಿಂದ ಸಾಕಷ್ಟು ಹೋರಾಟವನ್ನು ನಾವು ಮಾಡಿದ್ದೀವಿ. ಇವತ್ತು ನಮಗೆಲ್ಲ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ 1ನೇ ತಾರೀಕು ನಾವು ಅವತ್ತು ಹಾಲು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಲ್ಲಿ. ಇವತ್ತಿಗೂ ನಾಗಭೂಷಣ್ ಅವರ ಈ ಒಂದು ಹೋರಾಟ, ನಿಮ್ಮ ಜೊತೆಗಿದ್ದಂಥ ಸ್ನೇಹಿತರು, ಜನತೆಯ ಒಂದು ಬೆಂಬಲ ಹೋರಾಟವನ್ನು ಜನ ಸ್ಮರಿಸುವಂಥ ಕೆಲಸ ಮಾಡುತ್ತಾರ ಅಂತ? ಖಂಡಿತ. ಇವತ್ತೇನೋ ಆಗ್ತಿದೆ ನೋಡ್ತಿದ್ದಾರೆ, ಅವರು ಎಲ್ಲ ಜನ ಬಂದು ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಈ ಜಾಗ ಹಿಂಗಿತ್ತು, ಹಿಂಗಾಗಿದೆಯಾ ಅಂಥೇಳಿ. ಆದರೆ ಅದು ಒಳಗೆಲ್ಲ ನೋಡೋವಂಥ ಇನ್ನೂ ಭಾಗ್ಯ ಯಾರಿಗೂ ಸಿಕ್ಕಿಲ್ಲ. ಒಳಗೆ ನೋಡ್ಬಿಟ್ರೆ ನಮ್ಮ ಜನ ಖುಷಿ ಪಡೋಂಥದ್ದು ಯಾರಿಗೂ ಸಿಗೋಲ್ಲ. ಅಷ್ಟು ಇದೆ, ಅಷ್ಟರ ಮಟ್ಟಿಗೆ ಅವ್ರು ನಿರ್ಮಾಣ ಮಾಡಿದ್ದಾರೆ. ಮುಂದೇನದು ಅಭಿವೃದ್ಧಿ ಪಡಿಸ್ಕೊಂಡಂಥದ್ದು ರಾಮಕೃಷ್ಣ ಆಶ್ರಮದ ಕೈಲಿದೆ, ಮಾಡ್ತಾರೆ ಅವರು. ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಸ್ಮಾರಕ ಆಗುತ್ತೆ, ನಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇತ್ತೆ ಸರ್ ಅವತ್ತಿನ ಹೋರಾಟದಲ್ಲಿ? ನಮ್ಗೆ ಅವತ್ತೇ ಮನಸ್ಸು ಬಂದಿದ್ದು, ಆಗಲೇಬೇಕು ಅಂತ ನಮ್ಮ ಮನಸ್ಸು ಹಠ ಇದ್ದಿದ್ದು. 108 ವಿಘ್ನ ಬಂದಾಗ ನಾವು ಯಾರೂ ಜಗ್ಲಿಲ್ಲ. ಮೈಸೂರವರು ನನಗೆಲ್ಲ ಸಹಕಾರ ಕೊಟ್ಟರು. ನನ್ನ ಜೊತೆ ಸಾಕಷ್ಟು ಹೋರಾಟ ಆಯಿತು. ಸಾಕಷ್ಟು ಸಂಘಟನೆಗಳು ನಮ್ಮ ಪರ ವಿರುದ್ಧ ಮಾಡಿದ್ರು ಮೈಸೂರು ನಗರದಲ್ಲಿ. ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ, ನಮ್ಮ ಮೈಸೂರಿನ ಸುತ್ತಮುತ್ತ ಹಳ್ಳಿಯಿಂದ ಬರೋವಂಥ ವಿದ್ಯಾರ್ಥಿಗಳು ಮತ್ತು ಸಿಟಿಯಿಂದ ಮತ್ತು IAS, KAS, SLC, PUC ಇವರೆಲ್ಲರಿಗೂ ತರಬೇತಿ ಕೊಡುವಂಥ ಕೆಲಸವನ್ನು ರಾಮಕೃಷ್ಣ ಆಶ್ರಮ ಮಾಡ್ತದೆ. ಕಂಪ್ಯೂಟರ್ ಟ್ರೈನಿಂಗ್ ಕೊಡುವಂಥದ್ದು ಮಾಡ್ತದೆ, ಯೋಗಾಸನ ಮಾಡ್ತದೆ, ಲೈಬ್ರರಿ ಇದೆ. ನಿಮ್ಮಂಥವರ ಒಂದು ಹೋರಾಟದ ಫಲವಾಗಿ ಸಹ ಸ್ಮಾರಕ ನಿರ್ಮಾಣ ಆಗಿದೆ. ಅಂತಿಮವಾಗಿ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಒಂದು ಅಮೃತ ಹಸ್ತದಿಂದ ಇನಾಗ್ರೇಷನ್ ಆಗ್ತದೆ. ಇದು ಎಷ್ಟು ಖುಷಿ ಇದೆ ಸರ್? ಇವತ್ತು ನಾವು, ನನ್ನ ಆಸೆ ವೈಯಕ್ತಿಕವಾಗಿದ್ದು, ರಾಷ್ಟ್ರದ ಪ್ರಧಾನಿ ಬರ್ತಾರೆ ಅಂತ ನಮ್ಗೆ ಅವಾಗಲೇ ಗೊತ್ತಿತ್ತು. ಜೊತೆಲಿ ನಮ್ಮ ನಾಯಕ ಸಿದ್ದರಾಮಯ್ಯನವರು ಬರ್ತಾರೆ ಉದ್ಘಾಟನೆ ಮಾಡೋಕ್ಕೆ ಭಾಳ ಖುಷಿ ಇದ್ದು. ಆದರೆ ಅದನ್ನು DK ಶಿವಕುಮಾರ್ ಅವರು ನಮ್ಮ ನಾಯಕರೇ, ಅವ್ರು ಬರ್ತಿದ್ದಾರೆ ಜೊತೆಲಿ. ಅವರೆಲ್ಲರೂ ಸೇರಿ ಇವತ್ತು ಉದ್ಘಾಟನೆ ಮಾಡೋವಂಥದ್ದು ನಮ್ಮ ಮೈಸೂರು ನಗರಕ್ಕೆ ಒಂದು ಒಳ್ಳೆಯ ಕೀರ್ತಿ ಬರ್ತದೆ. ಏನು ಪ್ರಧಾನಿಯವ್ರಿಗೂ ಸಹ ನಾವು ಸ್ವಾಗತ ಮಾಡ್ತೀವಿ, ಅದೇ ರೀತಿ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಸಹ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ನೆರವೇರಿಸಿದಂಥ ರಾಮಕೃಷ್ಣಾಶ್ರಮದ ಎಲ್ಲ ಸ್ವಾಮೀಜಿಗಳಿಗೆ ನಾನು ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಅವತ್ತಿನ ದಿನ ಏನಾದರೂ ವಿಶೇಷವಾಗಿ ತಾವು ಬರುವಂಥ ಜನರಿಗೆ ಏನಾದರೂ ಸಿಹಿ ವಿತರಣೆ ಮಾಡುವಂಥ ಇಂಥದ್ದೇನಾದ್ರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಸರ್? ಅದು ಮತ್ತೊಂದು ದಿನ ಇಟ್ಕೋದು. ಇವತ್ತು ಪ್ರಧಾನಿ ಬರ್ತದಿಂದ ಬಿಗಿ ಇದೆ ಬಂದೋಬಸ್ತು, ಆ ವ್ಯವಸ್ಥೆ ಆಗಲ್ಲ. ಸ್ವಾಮೀಜಿಯವ್ರ ತಾವು ಮಾತಾಡಿದ್ದೀವಿ, ಅದನ್ನು ಇನ್ನೊಂದು ದಿನ ಇಲ್ಲೇ ಆ ಅಂಗಳದಲ್ಲೇ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲ ಜನ ಬಂದಂಥ ಜನಕ್ಕೆಲ್ಲ ಸಿಹಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಬ್ಬ ನಗರ ಪಾಲಿಕೆ ಸದಸ್ಯರಾಗಿ ಇಂಥ ಒಂದು ಮಾತು ಕರೆ ಮಾಡಿರುವಂಥ ಒಂದು ತೃಪ್ತಿ ಅನಿಸುತ್ತೆ ಸರ್? ಸರ್, ನನ್ನೊಬ್ಬನೇ ಅಲ್ಲ, ನನ್ನ ಎಲ್ಲ ಸ್ನೇಹಿತರು, ನನ್ನ ವಾರ್ಡಿನ ಜನತೆ ನನಗೇನು ಬೆಂಬಲಾಗಿ ನಿಂತು ನನ್ನ ಜೊತೆ ಹೋರಾಟಕ್ಕೆ ಬಂದ್ರಲ್ಲ,
ಅವತ್ತು ನಮ್ಮ ತಾಯಿ ಎಕ್ಸ್ಪೈರ್ಡ್ ಆಗಿದ್ದರು. ಮಾರನೇ ದಿನದಿಂದ ಧರಣಿ ಶುರು ಆಯಿತು. ಮಾರನೇ ದಿನಕ್ಕೆ ನಾನು ಹೋಗಿ ಧರಣಿ ಕುಂತ್ಕೊಂಡೆ. ನಗರಕ್ಕೆ ಒಂದು ಒಳ್ಳೆ ಮ್ಯೂಸಿಯಂ ಬರ್ತದೆ, ಹುಡುಗರಿಗೆ ಟ್ರೈನಿಂಗ್ ಸೆಂಟರ್ ಆಗ್ತದೆ ಅಂಥೇಳಿ ಆ ಕನಸು ಇವಾಗ ನೆನಸಾಗ್ತಾಯಿದೆ. ಆ ನೆನಸು ಮಾಡ್ತಿರುವಂಥ ನಮ್ಮ ಮೈಸೂರು ಜನತೆ ಖುಷಿ ಪಡಬೇಕು ಅಂಥೇಳಿ ಅವರೆಲ್ರಿಗೂ ಕೈ ಮುಗಿದು ಎಲ್ಲರೂ ಬರಬೇಕು. ಆ ಮ್ಯೂಸಿಯಂ ಏನಿದೆ ಮತ್ತು ಮೇಲ್ಗಡೆ 4ನೇ ಫ್ಲೋರಲ್ಲಿ ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. 750 ಜನ ಕುಂತ್ಕೋಬೋದು. ಇಲ್ಲೆಲ್ಲೂ ಇಲ್ಲ. ಅದು ಬರೀ ನಮ್ಮ ಜನಕ್ಕೇ, ಅದು ವಿದ್ಯಾರ್ಥಿಗಳಿಗೆ ಯಾವುದೇ ವಿದ್ಯಾರ್ಥಿಗಳು ಫಂಕ್ಷನ್ ಇದ್ದರೂ ಅಲ್ಲಿ ಮಾಡ್ಬೋದು. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅಂಥ ಕಾರ್ಯವನ್ನು ರಾಮಕೃಷ್ಣ ಆಶ್ರಮ ಮಾಡ್ತಾಯಿದೆ. ಅವರ ಹಳೆ ವಿದ್ಯಾರ್ಥಿ ಸಂಘ 12 ಕೋಟಿ ಕೊಟ್ಟಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಅವರೆಲ್ರಿಗೂ ಏನು ದಾನ ಮಾಡಿದ್ದಾರೆ. ಮತ್ತು ಇನ್ನೂ ಅನೇಕರು ಕೋಟಿ ಕೊಟ್ಟಿರೋರೇ 15 ಜನ ಇದ್ದಾರೆ. ಅಂಥ ಎಲ್ಲ ಪುಣ್ಯಾತ್ಮರಿಗೆ ನಾವು ಕೈ ಮುದ್ದು ಕೇಳ್ಕೊಂಡು ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಏನು ಇವತ್ತು ನಮ್ಮ ಮೈಸೂರು ವಾರ್ಡಿನ ಜನತೆಗೂ ಸಹ ಖುಷಿಯಾಗಲಿ ಮತ್ತು ಮೈಸೂರು ನಗರ ಜನತೆ ಖುಷಿಯಾಗಲಿ ಅಂಥೇಳಿ ಆ ರಾಮಕೃಷ್ಣ ಪರಮಹಂಸರ ಮತ್ತು ಸ್ವಾಮಿ ವಿವೇಕಾನಂದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀವಿ. ಇದು ಸ್ವಾಮಿ ವಿವೇಕಾನಂದರ ಸ್ಮಾರಕದ ನಿರ್ಮಾಣದ ಹಿಂದಿನ ಇರುವಂಥ ಸಾಕಷ್ಟು ರೋಚಕ ಕಥೆಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.